ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ. ಆತ್ಮಹತ್ಯೆಗೆ ನಿಜಕ್ಕೂ ಕಾರಣ ಏನು ಅನ್ನುವಂತಹ ಪ್ರಶ್ನೆಗೆ ಎಸ್ಐಟಿ ತನಿಖೆಯ ಮೂಲಕ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿಯೇ ಎಸ್ಐಟಿ ಅಧಿಕಾರಿಗಳಿಂದ ಇನ್ವೆಸ್ಟಿಗೇಷನ್ ಮತ್ತಷ್ಟು ಡೆಪ್ತ್ ಆಗಿ ಸಾಗ್ತಾ ಇದೆ. ಕಾನ್ಫಿಡೆಂಟ್ ಕಚೇರಿಯಲ್ಲಿ ಅಪಾರ ಪ್ರಮಾಣದ ದಾಖಲೆಗಳು ಎಸ್ಐಟಿ ಪತ್ತೆ ಹಚ್ಚಿದೆ. ಯಾವುದೇ ವ್ಯವಹಾರ ಮಾಡಿದ್ರೂ ಕೂಡ ಎಲ್ಲವನ್ನೂ ಕೂಡ ರಾಯ್ ಬರೆದಿಟ್ಕೊಳ್ತಿದ್ರಂತೆ. ಇವತ್ತಿನ ವ್ಯಾಪಾರ, ಯಾರನ್ನ ಭೇಟಿ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಹೀಗೆ ಎಲ್ಲವನ್ನೂ ಕೂಡ ತಮ್ಮ ಕೈ ಬರಹದಿಂದಲೇ ರಾಯ್ ಬರೆದುಕೊಳ್ತಾ ಇದ್ರು. ಅಪಾರ ಪ್ರಮಾಣದ ದಾಖಲೆಯನ್ನ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಶಕ್ಕೆ ಪಡೆದುಕೊಂಡಿದೆ. ಎಲ್ಲ ದಾಖಲೆಗಳನ್ನು ಕೂಡ ವೆರಿಫಿಕೇಶನ್ ಮಾಡುವಂತಹ ಕೆಲಸಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ. ಆತ್ಮಹತ್ಯೆಯ ಹಿಂದಿನ ಕಾರಣದ ಬಗ್ಗೆ ಈ ದಾಖಲೆಯಲ್ಲಿ ಮಾಹಿತಿ ಸಿಗುತ್ತಾ? ಅದೇ ಈಗಿರುವಂತಹ ಪ್ರಶ್ನೆ. ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಐಟಿ ಇಲಾಖೆಯ ಅಧಿಕಾರಿಗಳ ಟಾರ್ಚರು, ಐಟಿ ಇಲಾಖೆಯ ಅಧಿಕಾರಿಗಳ ಪ್ರೆಸರು ಅಂಥೇಳಿ. ಬಟ್ ಇಲ್ಲಿಯವರೆಗೂ ಕೂಡ ರಿಟರ್ನ್ ಕಂಪ್ಲೇಂಟ್ ದಾಖಲಾಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಎಸ್ಐಟಿ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಯಾವ್ಯಾವ ಆ್ಯಂಗಲ್ನಲ್ಲಿ ಈಗ ವಿಚಾರಣೆಯನ್ನು ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಂತ? ಪ್ರೇಮ್, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಐಟಿ ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಈಗೇನು ಐಟಿ ಅಧಿಕಾರಿಗಳ ಕಿರುಕುಳ ಆರೋಪ ಕೇಳಿ ಬಂದಿದೆ, ಆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ವೈಯಕ್ತಿಕ ಕಾರಣ ಏನಾದರೂ ಇದೆಯಾ ಅನ್ನೋದು ಚೆಕ್ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಅವ್ರ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಯ್ತಾ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಇದೇ ವೇಳೆಯಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ಆ ಕಾನ್ಫಿಡೆಂಟ್ ಗ್ರೂಪ್ನ ಕೊಠಡಿ ಏನಿದೆ, ಆ ಕೊಠಡಿಯಲ್ಲಿ ಒಂದಷ್ಟು ದಾಖಲೆಗಳು ಪತ್ತೆ ಆಗಿದ್ದಾವೆ. ಅಂದರೆ ಸಿಜೆ ರಾಯ್ ಅವರಿಗೆ ಪ್ರತಿದಿನದ ಅಪ್ಡೇಟ್ಸನ್ನ ಕೈ ಬರಹದಲ್ಲಿ ಬರ್ಕೊಳ್ಳುವಂಥ ಅಭ್ಯಾಸ ಇತ್ತು. ಅದೇ ರೀತಿಯಾಗಿ ಬರ್ಕೊಂಡಿದ್ದಂಥ ರಾಶಿ ದಾಖಲೆಗಳು ಈಗ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಡೆತ್ ನೋಟ್ ಪತ್ತೆ ಆಗಿಲ್ಲ. ಅದು ಬದಲಾಗಿ ಈಗೇನು ಇವತ್ತು ಪ್ರತಿದಿನ ಬರ್ಕೋತಾ ಇದ್ದಂಥ ಕೈ ಬರಹದ ದಾಖಲೆಗಳೇನು ಪತ್ತೆ ಆಗಿದ್ದಾವೆ, ಆ ಪತ್ತೆಯ ದಾಖಲೆಗಳಲ್ಲಿ ಆ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದೇನಾದರೂ ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅದು ಪರಿಶೀಲನೆ ಮಾಡಿದ ನಂತರವೂ ಅಷ್ಟೇ ಬೇರೆ ಏನಾದರೂ ದಾಖಲೆಗಳು ಸಿಕ್ಕ ಆಧಾರದ ಮೇಲೆ ಇವರಿಗೆ ಪೂರಕವಾಗಿ ಈ ಆತ್ಮಹತ್ಯೆಗೆ ಶಂಕೆ ವ್ಯಕ್ತವಾಗುವಂತೆ ಏನಾದರೂ ದಾಖಲೆಗಳು ಸಿಗ್ತಾವ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳೀಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕಿರುವಂಥ ದಾಖಲೆಗಳಲ್ಲಿ ಅವರು ಮಾಡಬೇಕಾದಂಥ ಕೆಲಸಗಳು ಮತ್ತು ವ್ಯಾಪಾರ ವಹಿವಾಟುಗಳು ಸಂಬಂಧಪಟ್ಟ ಹಾಗೆ ಮಾತ್ರ ಬರ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಇಲ್ಲಿವರೆಗೂ ಯಾವುದೇ ರೀತಿಯ ಡೆತ್ ನೋಟ್ ಪತ್ತೆ ಆಗಿಲ್ಲ. ಆ ನಿಟ್ಟಿನಲ್ಲೇ ಈಗ 3 ಆ್ಯಂಗಲಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಅವರ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಪತ್ತೆ ಆಗಿಲ್ಲ. ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.